22nd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ sin a is equal to 3/5. ಓಕೆ, sin a ಕೊಟ್ಟಿದ್ದಾನೆ, ಏನು 3/5 ಕೊಟ್ಟಿದ್ದಾನೆ. ಈಗ ನಾನೇನ್ ಕಂಡಿಬೇಕು, tan a ಕಂಡಿಬೇಕು. ಓಕೆ, ಸೊ sin a ಕೊಟ್ಟಿದ್ದಾನೆ ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಕೊಟ್ಟಿದ್ದಾನೆ, ಅಪೋಸಿಟ್ ಬೈ ಹೈಪೋಟೆನ್ಯೂಸ್ ಕೊಟ್ಟಿದ್ದಾನೆ. ಓಕೆ, ಸೊ ನಾನು ಇದಕ್ಕೆ ಒಂದು ಟ್ರಯಾಂಗಲ್ ಹಾಕಿದ್ರೆ, ಓಕೆ, ಸೊ ಇದು 90 ಡಿಗ್ರಿ ಅನ್ಕೊಳ್ರಿ. ಓಕೆ, ಸೊ ಈಗ sin a ಅಂದ್ರೆ ಆಂಗಲ್ ಬಂದ್ಬಿಟ್ಟು ಎ ಇದೆ. ಸೊ ನಾನು ಇದು ಎ ಬರ್ದ್ಬಿಟ್ಟು ಇಲ್ಲಿ ಆಂಗಲ್ ತಗೊಂತೀನಿ, ಇದನ್ನ ಬಿ ಸಿ ಅಂತ ಬರ್ತೀನಿ. ಈಗ ನೋಡ್ರಿ, ಈಗ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಇದು ಆಂಗಲ್ ಅಂದ್ರೆ ಈ ಆಂಗಲ್ ಅಪೋಸಿಟ್ ಇರೋದು ಯಾವಾಗಲೂ ಅಪೋಸಿಟ್ ಇರುತ್ತೆ. ಆಮೇಲೆ ಇದು 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಅಪೋಸಿಟ್ ಇರೋದು ಯಾವಾಗ್ಲೂ ಹೈಪೋಟೆನ್ಯೂಸ್ ಆಗುತ್ತೆ, ಉಳ್ದಿದ್ದೇನು ಅಡ್ಜಸೆಂಟ್ ಆಗುತ್ತೆ. ಈಗ ಹೇಳ್ರಿ, ಅಪೋಸಿಟ್ ವ್ಯಾಲ್ಯೂ ಏನು 3, ಹೈಪೋಟೆನ್ಯೂಸ್ ವ್ಯಾಲ್ಯೂ ಏನು 5. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕು, ಟ್ರಯಾಂಗಲ್ 3 ಸೈಡ್ ಕಂಡಿಬೇಕು. ಓಕೆ, ಸೊ ನನಗೆ ಈ ಸೈಡ್ 3 ಅಂತ ಗೊತ್ತು, ಈ ಸೈಡ್ 5 ಅಂತ ಗೊತ್ತು, ಇದನ್ನ ಕಂಡಿಬೇಕು. ಓಕೆ, ಸೊ ಅದಕ್ಕೆ ಏನ್ ಮಾಡ್ತೀನಿ, ಪೈಥಾಗರಸ್ ಥಿಯರಂ ಅಪ್ಲೈ ಮಾಡ್ತೀನಿ. ಅಪ್ಲೈ ಪೈಥಾಗರಸ್ ಥಿಯರಂ ಟು ಟ್ರಯಾಂಗಲ್ ಎ ಬಿ ಸಿ. ಓಕೆ, ಸೊ ಫಾರ್ಮುಲಾ ಏನು, ನಾರ್ಮಲ್ ಆಗಿ ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಓಕೆ, ಇದು ಬಂದ್ಬಿಟ್ಟು ಫಾರ್ಮುಲಾ. ಓಕೆ, ಪೈಥಾಗರಸ್ ಥಿಯರಂ ಆಗಿದಾಗ ಇದು ಹೈಪೋಟೆನ್ಯೂಸ್ ಎಷ್ಟು 5, ಓಕೆ, ಇಸ್ ಈಕ್ವಲ್ ಟು, ಈಗ ನಿಮಗೆ ನೋಡ್ರಿ, ಓಕೆ, ಆಲ್ಟಿಟ್ಯೂಡ್ ಅಂದ್ರೆ ಯಾವಾಗ ಇತ್ತು ಹೋಗ್ಬೇಕು, ಆಲ್ಟಿಟ್ಯೂಡ್ ವ್ಯಾಲ್ಯೂ ಏನಿದೆ 3 ಇದೆ, ಸೊ 3 ಸ್ಕ್ವೇರ್ ಪ್ಲಸ್ ಬೇಸ್ ಅಂದ್ರೆ ಈ ಕೆಳಗಡೆ ಇರೋದು ಬೇಸ್, ಬೇಸ್ ಏನು ಬಿ ಎ ಇದೆ, ಸೊ ಬಿ ಎ ಸ್ಕ್ವೇರ್. ಈಗ 5 ಸ್ಕ್ವೇರ್ ಎಷ್ಟು 25, 3 ಸ್ಕ್ವೇರ್ 9 ಪ್ಲಸ್ ಬಿ ಎ ಸ್ಕ್ವೇರ್. ಈಗ 25, ಈ ಪ್ಲಸ್ 9 ಈ ಕಡೆ ಹೋದ್ರೆ -9 ಆಯ್ತು, ಇಸ್ ಈಕ್ವಲ್ ಟು ಬಿ ಎ ಸ್ಕ್ವೇರ್. 25 9 ಹೋದ್ರೆ ಎಷ್ಟಾಗುತ್ತೆ 16 ಆಗುತ್ತೆ. ಓಕೆ, ಇಸ್ ಈಕ್ವಲ್ ಟು ಬಿ ಎ ಸ್ಕ್ವೇರ್. ಈಗ ಏನು ಉಲ್ಟಾ ಬರೆದ್ರೆ ಬಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 16, ಬಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಏನಂತ ಬರೀಬಹುದು 4 ಸ್ಕ್ವೇರ್ ಅಂತ ಬರೀಬಹುದು. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್, ಬಿ ಎ ವ್ಯಾಲ್ಯೂ ಏನು 4 ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ಅಡ್ಜಸೆಂಟ್ ವ್ಯಾಲ್ಯೂ ನನಗೆ 4 ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಾನೇನ್ ಕಂಡಿಬೇಕು, ಟ್ಯಾನ್ ಎ ಕಂಡಿಬೇಕು. ಸೊ ಟ್ಯಾನ್ ಎ ಫಾರ್ಮುಲಾ ಏನು, ಟ್ಯಾನ್ ಎ ಬಂದ್ಬಿಟ್ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ಸೊ ಈಗ ನೀವು ನೋಡಿದ್ರೆ ಅಪೋಸಿಟ್ ವ್ಯಾಲ್ಯೂ 3 ಇದೆ. ಓಕೆ, ಈಗ ನೀವೇ ನೋಡಿದ್ರೆ ಇಲ್ಲಿ ಅಪೋಸಿಟ್ ವ್ಯಾಲ್ಯೂ 3 ಇದೆ, ಅಡ್ಜಸೆಂಟ್ ವ್ಯಾಲ್ಯೂ 4 ಇದೆ. ಸೊ ಇದು ಬಂದ್ಬಿಟ್ಟು 4 ಅಂತ ಬರ್ತೀವಿ. ಇದು ಬಂದ್ಬಿಟ್ಟು ಟ್ಯಾನ್ ಎ ವ್ಯಾಲ್ಯೂ. ಓಕೆ, ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ. ಓಕೆ, ಈಚ್ ಅಂಡ್ ಎವ್ರಿ ಲೆಸನ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದನ್ನ ರಿವೈಸ್ ಮಾಡ್ತೀವಿ. ಆಮೇಲೆ ಅದರಲ್ಲಿ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈಚ್ ಅಂಡ್ ಎವ್ರಿ ಲೆಸನ್ ಮಾಡುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಏನು ಆ ವಾಟ್ಸಪ್ ಅಲ್ಲಿ ಕಳ್ಸುತ್ತೆ. ಸೊ ಅದಕ್ಕೋಸ್ಕರ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಆ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಈ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ಈ ನಂಬರಿಗೆ ಮಾತ್ರ ನೀವು ವಾಟ್ಸಪ್ ಮಾಡಿ. ಓಕೆ, ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಪೇಪರ್ದು ಸೆಟ್ 2ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.